ಅಂತೇಳಿ ಎಲ್ಲ ಬೇಜವಾಬ್ದಾರಿ ಉತ್ತರಗಳು ಕೊಡ್ತಿರ್ತಾರೆ. ಏನಾದ್ರು ಕೇಳಿದ್ರೆ ಅಲ್ಲರಿ ಅದ್ರ ನಂಬರ್ ತೋರ್ಸ್ರಿ, ನಂಬರ್ ಮಾತಾಡ್ರಿ. ನೀವು 924 ಬುಕ್ ಅಲ್ಲಿ ಬರ್ದಿರಬೇಕು. 924 ಗಾಡಿ ನಂಬರ್ ಮಾತಾಡಿ ತರ್ಸ್ರಿ. ಆದ್ರೆ ಡ್ರೈವರ್ ಆಗಿ ಬಿಟ್ಟು ಇಷ್ಟೊಂದು ರಾಜಾರೋಜವಾಗಿ ಹೇಳ್ತಾ ಇರ್ತೀರಲ್ಲ ನೀವು. ನಿಮ್ ನಂಬರ್ ಇಲ್ಲ ಏನಿಲ್ಲ, ರಿಜಿಸ್ಟರ್ ಬುಕ್ ಅಲ್ಲಿ ಗೊತ್ತಾಗೋದಿಲ್ವಾ? ಡ್ರೈವರ್ ಚೆಕ್ ಮಾಡೋ ಅಧಿಕಾರ ಯಾರು ಕೊಟ್ಟಿಲ್ಲ. ನಿಮ್ ಡ್ರೈವರ್ ಕೆಲಸ ಏನು ಅದ್ ಮಾಡ್ಬೇಕ್ರಿ. ಸಿಂಗಲ್ ಸ್ಟಾರ್ ಇವ್ರು ಅದರಲ್ಲ. ನೀವೇ ಮಾತಾಡಕತ್ತೀರಿ. ಡ್ರೈವರ್ ಆಗಿ ನೀವು ಡ್ರೈವರ್ ಕೆಲಸ ಮಾಡ್ಬೇಕು. ಚೆಕ್ ಮಾಡಕ್ಕೆ ನೀವೇ ಅಧಿಕಾರ ಇದೆ. ಇವ್ರ ಹತ್ರ ಇರೋ ನಂಬರ್ ಬುಕ್ ಅವ್ರ ಹತ್ರ ಇರುತ್ತಂತೆ, ಅವ್ರ ಹತ್ರ ಇವ್ರ ಹತ್ರ ಇರುತ್ತಂತೆ. ಡ್ರೈವರ್ ಆಗಿ ಇವರೇ ಗಾಡಿಗಳು ಸಂಭಾಷಣೆ ಮಾಡೋದು, ಇವರೇ ಬಿಲ್ಗಳು ಹಾಕೋದು. ಅವ್ರು ಸಿಂಗಲ್ ಸ್ಟಾರ್ ಅವರೇ ಸುಮ್ನೆ ಇದ್ದಾರೆ. ಡ್ರೈವರ್ದು ಮಾತ್ರ ರಾಜಾರೋಷವಾಗಿ ಮಾತಾಡ್ತಿರ್ತಾರೆ. ಕರ್ತವ್ಯ ನೀವು ಮಾಡ್ರಿ, ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಇವ್ರ ಉತ್ತರಗಳು ಡ್ರೈವರ್ ಹರೀಶ್ ಬಾಬು ಅವ್ರ ಉತ್ತರ ಹೆಂಗಿರುತ್ತಂದ್ರೆ, ಏನಾದ್ರು ಕೇಳೋದಿದ್ರೆ DSP ಸಾರ್ಗೆ ಕೇಳ್ರಿ. ಅವ್ರು ಮಾತ್ರ ಯಾವ್ದಾದಂತ ಆದೇಶ ರಿಜಿಸ್ಟರ್ ಬುಕ್ಗಳು ಯಾವ್ದು ತರಿಸಿ ತೋರ್ಸಲ್ಲ. ಸಂಬಂಧಪಟ್ಟ ಗಾಡಿ ಇದು 0923 ಗಾಡಿ ಐತೆ, ಕೇಳಿದ್ರೆ ನಾವು ಹ್ಯಾಂಡ್ ಓವರ್ ಮಾಡಿವಿ ಅಂತಾರೆ. ಆಯ್ತು, ಹ್ಯಾಂಡ್ ಓವರ್ ಮಾಡಿದ್ದು ಬರಿಬೇಕಲ್ಲ. 0923 ಗಾಡಿ ನಾವು ತಗೊಂಡಿವಿ, 0924 ಗಾಡಿ ಇವ್ರಿಗೆ ಕೊಟ್ಟಿದೀವಿ ಅಂತೇಳಿ ಆ ಒಂದು ಕೆಲಸ ಕೂಡ ಅವ್ರು ಮಾಡೋದಿಲ್ಲ. ಯಾವಾಗಿಂದ ತೋರ್ಸ್ಬೇಡ್ರಿ ಸ್ವಾಮಿ. ನಿಮ್ಗಿಂತ ಬಹಳ ಆಯ್ತ್ರಿ. ಯಾವ ಡೇಟಿಗೆ ಐತ್ರಿ? ಈ ಡೇಟಿಗೆ ತೋರ್ಸ್ರಿ ನೀವು. ಆಯ್ತ್ರಿ, ನೀವು ನಿಧಾನ ಮಾತಾಡ್ರಿ. ನೀವು ನಿಧಾನ ಮಾತಾಡಿ. 23ನೇ ತಾರೀಕು ತೋರಿಸ್ತಿರಲ್ಲ. ನಿಮ್ಗೆ ಸ್ವಲ್ಪ ತಲೆಗಿಲೆ ಕೊಟ್ಟಿದಾರ ಇಲ್ವಾ ನಿಮ್ಗೆ? ಇವತ್ತಿನ ಡೇಟ್ ತೋರ್ಸಂದ್ರೆ 23ನೇ ತಾರೀಕು ತೋರಿಸ್ತೀರಿ. ಏನ್ ನೀವೇ ಹುಷಾರಿದ್ದೀರಾ ಇದ್ರಲ್ಲೆಲ್ಲ? ಇವತ್ತಿನ ಡೇಟ್ ತೋರ್ಸ್ರಿ. 23/11 ತೋರ್ಸೋದು. ನಿಮ್ಮ ಗಾಡಿ ಏನೈತೆ ಅದು ತೋರ್ಸ್ರಿ. 923 ಅವ್ರಿಗೆ ಕೊಟ್ಟು 924 ನಿಮಗೆ ಕೊಟ್ಟಿದಾರ ಅಂತ ಏನ್ ಬರ್ಕೊಂಡಿರಲ್ಲ ನೀವು, ಅದನ್ನ ತೋರ್ಸ್ರಿ ಸಾಕು. 924 ಇಂದ 923ಗೆ ಕೊಟ್ಟಿದ್ದೀವಿ ನೋಡಿ ಸರ್. ಇಲ್ಲ ಇದೆ, ಇದು 11ನೇ ತಿಂಗಳು 25ನೇ ತಾರೀಕು. ಕನ್ನಡ ಬರೋರಿಗೆ 25ನೇ ತಾರೀಕು ಎಲ್ಲೈತ್ರಿ? ಈ ವಾಹನವು 5ನೇ ತಾರೀಕು ಕೇಳಿ. ಇವತ್ತಿಂದ ಈ ವಾಹನವು ಪ್ರಸ್ತುತ ಸ್ವಾಮಿ ಆಯ್ತು ಸ್ವಾಮಿ. ಈ ವಾಹನವು ಪ್ರಸ್ತುತ ಬಳ್ಳಾರಿಯ ಕಂಟ್ರಿ ಕ್ಲಬ್ ಇಂದ ಪಿಡಿಹಳ್ಳಿ ವಿಭಾಗದವರೆಗೆ ಹೆದ್ದಾರಿ ಗಸ್ತು ಕರ್ತವ್ಯ ನಿರ್ವಹಿಸುತ್ತಿದ್ದ ಅಕ್ಟೋಬರ್ ತಿಂಗಳು ದಿನಾಂಕ, ಇದು ಮತ್ತೆ ಅಕ್ಟೋಬರ್ ಅಂತ ಬರ್ದಾರ ಇಲ್ಲಿ, ಮತ್ತೆ 5/11 ಬರೆದು ಬಿಟ್ಟಿದಾರ ರಂದು ವಾಹನವು KA 34G 0924 ಮಾರ್ಗ ಬದಲಾವಣೆಯಾಗುತ್ತಿದ್ದು, ಅಂದ್ರೆ ಈ ಗಾಡಿ ಇವ್ರ ಹತ್ರ ಇರೋದು 5/11/25ರಿಂದ 1 ತಿಂಗಳ ಕಾಲ ಕೋಳೂರು ಕ್ರಾಸು ಟು ರಾಂಪುರ ಗಸ್ತಿ ಭಾಗದವರೆಗೆ ಹೆದ್ದಾರಿ ಗಸ್ತು ಕರ್ತವ್ಯ ನಿರ್ವಹಿಸಲು ಹೋಗುತ್ತಿದ್ದು, ಈ ವಾಹನದವರಿಗೆ PSI ಮಿಷಿನ್ ಅನ್ನು ಮತ್ತು ಅದರ ಉಪಕರಣಗಳನ್ನು KA 34G 0923 ವಾಹನದ ಚಾಲಕ ಅಂಡ್ ಅಧಿಕಾರಿಯವರಿಗೆ ಚಾರ್ಜು ಕೋರಿರುತ್ತೇವೆ. PSI ಮಿಷನ್ ಸಂಖ್ಯೆ ಇವಾಗ ಈ ವಾಹನ ಅದು ಇವಾಗ ನಾವು ಅದೇ ಕೇಳ್ತಿರೋದು ಸರ್. ಈಗ ಪೇಜ್ ಒಂದು ಎಗ್ರಿ ಇದೆ, ಅದಕ್ಕೆ ಸ್ವಲ್ಪ ಸರ್ ನಾವು ನೀವು ನೋಡ್ರಿ, ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗೋದಿದ್ರೆ ಈ ಗಾಡಿದು ಇದಕ್ಕೆ ಚಾರ್ಜ್ ಕೊಟ್ಟಿರಿ. 30 ಕೊಟ್ಟಿರ ಅಂತ ಚಾರ್ಜ್ ಹೇಳ್ತೀವಿ. 24 ಇದಕ್ಕೆ ಚಾರ್ಜ್ ಕೊಟ್ಟಿರೋದು ಅವರು ನಿಮಗೆ ಚಾರ್ಜ್ ಕೊಟ್ಟಿರೋದು ತರ್ಸ್ರಿ. ನೀವು ಅವ್ರಿಗೆ ಚಾರ್ಜ್ ಕೊಟ್ಟಿರೋದು ಅವರು ನಿಮಗೆ ಕೊಟ್ಟಿರ್ತಾರಲ್ಲ, ತರ್ಸಿ. ಈಗ ಒಂದೊಂದು
ಪೇಪರ್ ಎಗರೋಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಖ್ಯ ಅದಕ್ಕೆ ನಿಮ್ಮಂತವ್ರು ಬರ್ಬೇಕು ಎದ್ದು ಬೇರೆಸ್ಕೊಂಡು ಸೇರ್ಕೊಂಡ್ರೆ ಯಾವ್ದು ಬಿಜೆಪಿ ಕಾಂಗ್ರೆಸ್ ಸೇರ್ಕೊಂಡೆಲ್ಲ ದುಡ್ಡೆಲ್ಲ ಜನಗಳು ದುಡ್ಡು ಇವತ್ತು ನಿಮ್ದು ಅವ್ರದ್ದು ನಾಳೆ ಈಗ ಅವರೆಲ್ಲ ಲೂಸ್ ಮಾಡೋದಕ್ಕೆ ಇವರೆಲ್ಲ ಹಿಂಗ್ ಮಾಡ್ತಾರೆ. ಅವ್ರು ಇವರು ಆಮಿಷ ಆಗ್ತಾರೆ. ಅರ್ಧ ಗಂಟೆಯಿಂದ ಏನು ಈಗ ನಮ್ಮ ಹರೀಶ್ ಬಾಬು ಅವರು ಪೇಪರ್ ಎಗರೋಗ್ಬಿಟ್ಟಿದೆ ಅಂತಾರೆ. ಎಲ್ಲ ಒಂದು ಪರ್ಫೆಕ್ಟ್ ಆಗಿ ಹೇಳೋದಿಲ್ಲ ಅವ್ರ ಆನ್ಸರು. ಇಷ್ಟೊತ್ತೇನು ಹೇಳಿದ್ರು ಇದೇ ಆದೇಶ ಅಂತ ಮಾತಾಡ್ತಾರೆ. ಮತ್ತೆ ಈಗ ಪೇಪರ್ ಎಗರೋಗ್ಬಿಟ್ಟಿದೆ. ಇನ್ನ ಸ್ವಲ್ಪ ಹೊತ್ತಿಗೆ ಅವರೇ ಬರ್ತಿದ್ದಾರೆ. ನಾವು ಇಲ್ಲೇ ಗಂಟೆಗಟ್ಟಲೆ ಕಾಲ ಇಲ್ಲೇ ಕಾಯ್ಕೊಂತಿರ್ಬೇಕು. ಇದನ್ನ ಏನಿಲ್ಲ ಗಾಡಿದು ಫೋಟೋ ತಕ್ಕ ಅಲ್ಲಿ ಕಂಪ್ಲೇಂಟ್ ಮಾಡಿ ಹೋಗೋಣ. ಫೋಟೋ ತಗೊಂಡು ಆಯ್ತು ನಮ್ಮ ಮಿಷನ್ ಅವ್ರಿಗೆ ಇರೋಣ ನೋಡಿ ಬಂಧುಗಳೇ. ಈಗ ಈ ಒಂದು ಗಾಡಿದು KN34G 0924 ಗಾಡಿದು ಹರೀಶ್ ಬಾಬು ಮತ್ತು ಗಣೇಶ್ ಅವರು ವಿರುದ್ಧ ಠಾಣೆಯಲ್ಲಿ ಈಗ ಫೋಟೋ ತೆಕ್ಕೊಂಡು ಇವ್ರು ಯಾವುದೇ ಸರಿಯಾದ ದಾಖಲಾತಿಗಳು ತೋರಿಸಿಲ್ಲ ಅಂತೇಳಿ ಇವ್ರ ಮೇಲಧಿಕಾರಿಗಳಿಗೆ ಈಗ ಅಲ್ಲಿ ಇವ್ರ DSP ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಈ ಒಂದು ಲೈವ್ ಎಂಡ್ ಮಾಡ್ತಾ ಇದ್ದೇವೆ. ನಮಸ್ಕಾರ. ಆ ಗಾಡಿ ಫೋಟೋ ತೆಕ್ಕೊಂಡ್ರೆ ಕಂಪ್ಲೇಂಟ್ ಮಾಡೋಣ DSP. ಮುಂದೆ ಗಾಡಿ ತಗೊಂಡಿರ ನೋಡಿ ಸರ್ 0924 ಇದೆ ಗಾಡಿ. ಅವರು ಲಾಕ್ ಬುಕ್ಕಲ್ಲಿ 0923 ಅಂತ ಹೇಳ್ತಿದ್ದಾರೆ. ಒಂದೊಂದು ಸಲ ಒಂದೊಂದು ಮಾತು ಹೇಳ್ತಿದ್ದಾರೆ ಅವರು. ಯಾವುದಾಗಲಿ ಪರ್ಫೆಕ್ಟಾಗಿ ಅವರು ತೋರಿಸ್ತಾ ಇಲ್ಲ ಆದೇಶ ಪರಿಚಯವನ್ನು. ಒಬ್ಬ ಸರ್ಕಾರಿ ಅಧಿಕಾರಿಗಳೇ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ದ್ವಂದ್ವ ಮಾತುಗಳು ಮಾತಾಡಿದ್ರೆ ಹೆಂಗೆ ಸರ್? ಆದೇಶ ಪ್ರತಿ ಇಟ್ಕೊಂಡು ಕೆಲಸ ಮಾಡಬೇಕು. ಆದೇಶ ಪ್ರತಿನೇ ಇಲ್ಲ. ಇಲ್ಲಿಗೆ ಲೈವ್ ಎಂಡ